ಸರ್ ಹೇಳಿ ಸರ್, ನೀವು ಕೊಟ್ಟಿಗೆರೆ ಒಂದು ವಿಸಿಟ್ ಮಾಡಿದ್ದೀರಿ, ಏನೆಲ್ಲ ಇದು 2023ರಲ್ಲಿ ಒಂದು ಪೇಪರ್ ನೋಟಿಫಿಕೇಷನ್ ಬಂದಿತ್ತು. ಗೊಟ್ಟಿಗೆರೆ ಕೆರೆ ಇದನ್ನೆಲ್ಲನೂ ಡ್ರೈನೇಜ್ ಥರ ವರ್ಚುವಲಿ ಯೂಸ್ ಮಾಡ್ತಾರೆ, ಸೀವೇಜ್ ವಾಟರ್ನೆಲ್ಲನೂ ಕೆರೆಗೆ ಬಿಡ್ತಾರೆ, ಆಮೇಲೆ ಆ ಸೀವೇಜ್ ವಾಟರ್ನ ಸರಿಯಾದ ರೀತಿಯಲ್ಲಿ ಡಿಸ್ಪರ್ಸ್ ಮಾಡಲ್ಲ ಮತ್ತು ಕಂಟ್ಯಾಮಿನೇಟ್ ಆಗಿದೆ ತುಂಬ ವಾಟ್ರು. ಜೊತೆಗೆ ಈ ಕಸ ಎಲ್ಲನೂ ತನ್ನ ಜನಗಳು ಕೂಡ ಇದರೊಳಗೆ ಹಾಕ್ತಾರೆ ಅಂತಕ್ಕಂಥದ್ದು ಒಂದು ಅಲಿಗೇಷನ್ ಪೇಪರ್ನಲ್ಲಿ ಬಂದಿತ್ತು. ಆ ಪೇಪರ್ ನೋಟಿಫಿಕೇಷನ್ ನೋಡಿ ನಾನು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ರಿಜಿಸ್ಟರ್ ಮಾಡ್ಕೊಂಡು ಆದ ನಂತರ BBMP ಅವ್ರಿಗೆ ಮತ್ತು ಇವರಿಗೆ ಎಲ್ಲ ನೋಟಿಸ್ಗಳನ್ನು ಕೊಟ್ಟು ಅವರೆಲ್ಲ ಕೆಲವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವ್ರ ಉತ್ತರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋ ಕಾರಣಕ್ಕೋಸ್ಕರವಾಗಿ ಒಂದು ಟೆಕ್ನಿಕಲ್ ವಿಂಗಿಂದ ಇದರ ಬಗ್ಗೆ ಏನು ನಿಮ್ಮ ವಿಚಾರಣೆ ಮಾಡಿ ಇದರ ಬಗ್ಗೆ ಎಲ್ಲ ಸುದೀರ್ಘವಾದಂಥ ಒಂದು ವರದಿ ಕೊಡಬೇಕು ಅಂತಂದು ಆ ಟೆಕ್ನಿಕಲ್ ವಿಂಗ್ನ ಈಗ ನಾನು ಅಪಾಯಿಂಟ್ಮೆಂಟ್ ಮಾಡಿ ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆ ವರದಿ ಇನ್ನೂ ನನಗೆ ಬರಬೇಕಾಗಿತ್ತು, ಬಂದಿರಲಿಲ್ಲ. ಆದ್ದರಿಂದ ಮೀನ್ ಟೈಮ್ ಇಲ್ಲಿ ವಿ ಅಸೋಸಿಯೇಷನ್ ಅನ್ನೋರು ಕೂಡ ವಿ ಸೇವ್ ಅಸೋಸಿಯೇಷನ್ ಅವರು ಒಂದು ಲೆಟ್ರ್ ಕೂಡ ನನಗೆ ಬರೆದಿದ್ರು. ನಾಳೆ ಒಂದು ವಾಕಥಾನ್ ಮಾಡ್ತೀವಿ, ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತಲೂ ಬರೆದಿದ್ದಾರೆ. ಅವ್ರು ಹೇಳಿದ್ದು ಇಲ್ಲ, ನೀವು ಒಂದು ಸರಿನಾರು ವಿಸಿಟ್ ಮಾಡಬೇಕು, ಇಲ್ಲ ಅಂತಂದರೆ ಇದು ಏನೂ ಕ್ರಮ ತಗೊಳ್ಳೋದಿಲ್ಲ. ಆಫೀಸರ್ ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟೇ ಹೊರತು ಯಾವುದೇ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇವತ್ತು ಇಲ್ಲಿ ನಾನು ನಮ್ಮ ಬ್ರದರ್ ವೀರಪ್ಪನವರು ಇಬ್ಬರೂ ಕೂಡ ಇವತ್ತು ಇನ್ಸ್ಪೆಕ್ಷನ್ ಮಾಡೋಣ, ನೋಡೋಣ ಏನಾಗಿದೆ ಕೆರೆ ಅಂತಂದು. ಇಲ್ಲಿ ನೋಡಿದ್ರೆ ಬಹುಶಃ ಅಧಿಕಾರಿಗಳೆಲ್ಲರೂ ಸುಮ್ಮನೆ ಬಂದೋಗಿದ್ದಾರೆ ಹೊರತು ಯಾವುದೇ ತೀಕ್ಷ್ಣವಾದ ಶೀಘ್ರವಾದ ಕ್ರಮ ತಗೊಳ್ಳೋದಕ್ಕೆ ಯಾರೂ ಪ್ರಯತ್ನ ಪಟ್ಟಿರೋಂಗೆ ಕಾಣ್ತಾ ಇಲ್ಲ ನನಗೆ. ಅಪೇರೆಂಟಾಗಿ ಮೇಲ್ನೋಟಕ್ಕೆ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಎದ್ದು ಕಾಣ್ತಾ ಇದೆ. ಆದರೆ ಅವ್ರಿಗೆ ನಾನು ಇವತ್ತು ಬಂದಿರೋದ್ರಿಂದ ಅವ್ರಿಗೊಂದು ಆಪರ್ಚುನಿಟಿ ಕೊಡೋದು ಒಂದು ಸಹಜವಾದಂಥ ಒಂದು ನ್ಯಾಯ. ಅದಕ್ಕೋಸ್ಕರವಾಗಿ ಇಲ್ಲಿ ಏನೇನಾಗಿದೆ ಅಲ್ಲಿ ಸೀವೇಜ್ ಕ್ಲಿಯರೆನ್ಸ್ ಆಗೋದಿರ್ಬೋದು ಮತ್ತು ಸೀವೇಜ್ ಇದರೊಳಕ್ಕೆ ಬರದಂಗೆ ಮಾಡೋದಕ್ಕೆ ಕ್ರಮ ತಗೋದಾಗಿರ್ಬೋದು, ಅಥವಾ ಈಗಾಗಲೇ ಕಲೆಕ್ಟ್ ಆಗಿರ್ತಕ್ಕ ಸೀವೇಜನ್ನು ಸರಿಯಾದ ರೀತಿಯಲ್ಲಿ ಡಿಸ್ಪರ್ಸ್ ಮಾಡೋದಕ್ಕಾಗ್ಬೋದು. ಅದನ್ನು ಶೀಘ್ರವಾಗಿ ಕ್ರಮ ತಗೊಂಡು ಅದನ್ನು ಮಾಡಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ, BBMPಯರು ಇದ್ದು ನಾವು ತಕ್ಷಣ ಇದಕ್ಕೆ ಕಾರ್ಯಪ್ರವೃತ್ತರಾಗಿ ಇದು ಕ್ರಮ ತಗೊತೀವಿ, ಅದನ್ನು ತೆಗೆದು ಕ್ಲೀನ್ ಮಾಡಿಕೊಡ್ತೀವಿ, ಲೇಕನ್ನ ಇದನ್ನು ನೋಡ್ತೀವಿ. ಇಲ್ಲಿ ನೋಡಿದ್ರೆ ರಸ್ತೆ ಒಂದು ಪೂರ್ವ ಭಾಗದಲ್ಲಿ ಒಂದು ದೊಡ್ಡ ರಸ್ತೆ ಆಗಿಬಿಟ್ಟಿದೆ. ಆ ರಸ್ತೆನ ಸಾರ್ವಜನಿಕರು ವಾಹನಗಳು ಓಡಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ ಅಂತ ನನಗೆ ಇಲ್ಲಿ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಅದನ್ನು ಕೂಡ ಇನ್ಫಾರ್ಮ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಹೊರಗಡೆಗೆ ಹೋಗೋಕ್ಕೆ ಮತ್ತು ಒಳಗಡೆ ಬರೋದಕ್ಕೆ ಎಂಟ್ರೆನ್ಸ್ಗಳಿದೆ ಮತ್ತು ಎಕ್ಸಿಟ್ ಪ್ಲೇಸಸ್ ಇದೆ, ಅಲ್ಲೆಲ್ಲ ನೀವು ಗೇಟ್ಗಳಿಟ್ಕೊಂಡು ನೀವು ನಿಮ್ಮ ವಾಹನಗಳು ಅಂದರೆ ಸರ್ಕಾರದ ವಾಹನಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ಇದಕ್ಕೆ ಕ್ರೇನು ಅವು ಇವೆಲ್ಲ ಬರ್ತಿರ್ಬೇಕಾಗುತ್ತೆ. ಡಿಸಿಲ್ಟ್ ಮಾಡೋದಕ್ಕೆ ವೆಹಿಕಲ್ಗಳೆಲ್ಲ ಬರಬೇಕಾಗುತ್ತೆ. ಅಂಥ ವೆಹಿಕಲ್ಗಳು ಮಾತ್ರ ಓಡಾಡೋಕ್ಕೆ ಇಟ್ಕೊಂಡು ಸಾರ್ವಜನಿಕರು ವಾಕಿಂಗ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸಿ, ಮಿಕ್ಕಿದ ಯಾವುದೇ ಪ್ರೈವೇಟ್ ವೆಹಿಕಲ್ಗಳು ಬರದಾಗೆ ಕೇರ್ ತೊಗೊಂಡು ನೋಡಿಕೊಂಡು ಒಬ್ಬರು ವಾಚ್ಮನ್, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ವಾಚ್ಮನ್ ಹಾಕಿದ್ರೆ ಅವ್ರು ನೋಡ್ಕೊತಾರೆ, ಬೇರೆ ವೆಹಿಕಲ್ಗಳು ಬರದಾಗೆ ಅಂತಂದು ಇವತ್ತು ಅವರಿಗೆ ಸಾಕಷ್ಟು ಡೈರೆಕ್ಷನ್ ಕೊಟ್ಟಿದ್ದೀನಿ. ಮತ್ತು ಅವ್ರಿಗೆ ಹೇಳಿದೆ, ಈಗ ಈ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಷ್ಟು ಅಮೌಂಟು ಗೌರ್ಮೆಂಟು ಸ್ಯಾಂಕ್ಷನ್ ಅನುದಾನ ಕೊಟ್ಟಿದೆ, ಸ್ಯಾಂಕ್ಷನ್ ಮಾಡಿದೆ, ಈಗಾಗಲೇ ಏನೇನಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಮತ್ತು ಇನ್ನು ಎಷ್ಟು ಬಾಕಿ ಉಳ್ಕೊಂಡಿದೆ, ಏನೇನು ಡೆವಲಪ್ಮೆಂಟ್ ಆಗಬೇಕು, ಅದು ಎಷ್ಟು ದಿನದಲ್ಲಿ ನೀವು ಮಾಡ್ತೀರಾ ಅಂತಕ್ಕಂಥ ರಿಪೋರ್ಟನ್ನು ಕೂಡ ನನಗೆ ಅವರು 15 ದಿವಸದೊಳಗಾಗಿ ಆ ರಿಪೋರ್ಟನ್ನು ಕೂಡ ಕೊಡಬೇಕು ಅಂತಂದು ಇವತ್ತಿನ ದಿವಸ ಹೇಳಿದ್ದೀನಿ. ಬಹುಶಃ ಒಂದು ಅವ್ರಿಗೆ ಆಪರ್ಚುನಿಟಿ ಕೊಡೋಣ. ಯಾವುದೂ ನಾಳೆಗೆ ಮಾಡಿ ಅಂತಂದರೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅವ್ರು ಈಗಾಗಲೇ ಕ್ರಮ ತಗೊಂಡು ಮಾಡಬಹುದಾಗಿತ್ತು. ಈಗ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಒಂದು 15 ದಿನ ಟೈಮ್ ಕೊಟ್ಟಿದ್ದೀನಿ. ಬಟ್ ಡೆವಲಪ್ಮೆಂಟಲ್ ವರ್ಕ್ನ ಏನು ಅಂತಂದರೆ ನಾನು ನೋಡಬೇಕು ಅವರ ಒಂದು ಏನು ಎಸ್ಟಿಮೇಟ್ ಏನು ಮಾಡಿದ್ದಾರೆ, ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಬಿಡುಗಡೆ ಆಗಿದೆ, ಎಷ್ಟು ಖರ್ಚಾಗಿದೆ, ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಅದನ್ನು ನೋಡಿ ತಿರ್ಗಾ ಇಲ್ಲಿಗೆ ಬರಬೇಕು, ಆ ಡೆವಲಪ್ಮೆಂಟ್ ಆಗಿದೆಯಾ ಅಂತಂದು. ಈಗ ನನಗೆ ಆ ರಿಪೋರ್ಟ್ ಇನ್ನೂ ಅವ್ರು ಕೊಟ್ಟಿಲ್ಲ. ಕೊಟ್ಟ ನಂತರ ವಿಸಿಟ್ ಮಾಡಿದ್ರೆ ಸಂಪೂರ್ಣ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆಯಾ, ಹೆಂಗೆ ಸರ್? ಕಾಣ್ತಾ ಇದೆ. ನಾನು ಅವ್ರಿಗೆ ಹೇಳಿದ್ನಲ್ಲ, ಅವ್ರು ಹೇಳಿದ್ರು ನಾನು 1 ವರ್ಷ ಆಗಿದೆ ಬಂದು, 6 ತಿಂಗಳಾಗಿದೆ, 3 ತಿಂಗಳಾಗಿದೆ. ಅದು ಪ್ರಶ್ನೆ ಅದಲ್ಲ. ನೀವು ಒಂದೇ ವರ್ಷ ಆಗಿರಲಿ, ಒಂದೇ ತಿಂಗಳಾಗಿರಲಿ, ನೀವು ಬಂದು ನೋಡಿದ್ದೀರಾ ಅನ್ನೋದು ಪ್ರಶ್ನೆ. ಬಂದು ನೋಡಿದಿದ್ದರೆ ಒಂದು ವೇಳೆ ಏನು ಕ್ರಮ ತಗೊಂಡಿದ್ದೀರಾ ಅಂತಂದು ಅವ್ರನ್ನ ಕೇಳಿದಾಗ ಬಹುಶಃ ಅವರೆಲ್ಲ ಅದನ್ನೇ ಹೇಳಿದ್ದೇನೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ, ನಾವು ತಗೋತೀವಿ ಸರ್, ಸೀರಿಯಸ್ ಕ್ರಮ ತಗೋತೀವಿ ಅಂತ ಕೂಡ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬೋರ್ವೆಲ್ಗಳು ಹಾಕಿರೋದನ್ನು ನಾನು ಗಮನಿಸಿದೆ. ಅದು ನನಗೆ ಬೋರ್ವೆಲ್ಲ ಅಲ್ವಾ ಅಂತ ನನಗೂ ಮೇಲ್ನೋಟಕ್ಕೆ ಕಂಡುಹಿಡಿಯೋದಕ್ಕಾಗೋದಿಲ್ಲ, ಬಿಕಾಸ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಅವರು ಅದೇ ಹೇಳಿದ್ರು. ಆದರೆ ಅವ್ರು ಇಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ ಅದೇನೋ ಒಂದು ಎಕ್ಸ್ಟ್ರಾ ಒಂದು ಲೇಕ್ನಲ್ಲಿ ಇದೆ ಅಂತ ಎಂಥವ್ರಿಗಾದರೂ ಕಾಣುತ್ತೆ. ಎಕ್ಸ್ಟ್ರಾ ಪ್ರೊಟ್ರೂಬರೆನ್ಸ್ ಅದು
ನೋಡಿ ಹೊಸದಾಗಿ ಆಗಿರೋದಲ್ಲ, ಅದು ಹಳೇದು ಇದೆ, ಎಷ್ಟೋ ವರ್ಷಗಳಿಂದ ಅದು ಇರಂಗೆ ಕಾಣುತ್ತೆ. ಇಷ್ಟು ದಿನ ಅಧಿಕಾರಿಗಳೆಲ್ಲ ಬಂದೂ ಕೂಡ ಅದೇನು ಅಂತಲೇ ಕಂಡುಹಿಡಿದಿರಾ. ನಾವಿಲ್ಲಿ ಬಂದಾಗ ಕೇಳಿದ್ರು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ. ಆಫ್ಟರ್ 15 days ಏನು ಆ್ಯಕ್ಷನ್ ತಗೊಳ್ತೀರಿ? ನೀವು ಹೇಳಿದ್ದನ್ನು ಮಾಡಲಿಲ್ಲ ಅಂತಂದರೆ ಸೀರಿಯಸ್ಸಾಗಿ ಅವ್ರ ಮೇಲೆ ಸರ್ಕಾರಕ್ಕೆ ಬರಿತೀನಿ. ಈ ಥರ ಡೈರೆಕ್ಷನ್ಸ್ ಕೊಟ್ಟು ಬಂದರೂ ಕೂಡ ಕಾರ್ಯಪ್ರವೃತ್ತರಾಗಿ ಮಾಡಿಲ್ಲ, ಇವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡೋದಕ್ಕೂ ಕೂಡ ನಾನು ರೆಕಮೆಂಡೇಷನ್ ಮಾಡ್ತೀನಿ. ನಾವು